ಕೇಂದ್ರದವರು ನಮಗೆ ಹಣ ಕೊಡೋಲ್ಲ ಅನ್ನೋ ಸಿದ್ದರಾಮಯ್ಯ ಅವರು ಬಂದ ಹಣವನ್ನೆಲ್ಲ ಮುಸ್ಲಿಮರಿಗೆ ಮೀಸಲು ಕೊಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ನೋಡಿ, ನಾವು ಅದೇ ಹೇಳೋದು, ಮನೆ ವಿಧಾನಸಭೆಯಲ್ಲಿ ನಾನು ಹೇಳಿದ್ದದೇ, ನೀವು ಬರೀ ಕೇವಲ ಒಂದು ಕೋಮಿಗೆ 10,000 ಕೋಟಿ ಕೊಡ್ತೀನಿ, ಏನೋ ವಕಫ್ ಆಸ್ತಿಗಳ ರಕ್ಷಣೆಗಾಗಿ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ಟಲಿಕ್ಕೆ ಕೊಡ್ತೀನಿ ಅಂತಾರೆ. ಆದರೆ ಹಿಂದೂ ಧರ್ಮದಿಂದ ಬರುವಂಥ ಆದಾಯ ಏನು ಬರ್ತದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಂದ, ಅದನ್ನು ಒಯ್ದು ನೀವು ಅವರ ಅಭಿವೃದ್ಧಿಗೆ ಇವತ್ತು ಹಣ ಕೊಡ್ತಾಯಿದ್ದೀರಿ. ನಮಗೇನು ವಿಷಯ, ಈಗ ನಮ್ಮ ಹಣನೇ ತೊಗೊಂಡು ಅದರಲ್ಲಿ 10% ಸಿ ವರ್ಗದ ಏನು ದೇವಸ್ಥಾನದ ಅವು ಕೊಡ್ತೀನಿ ಅಂತಾರೆ. ನಮ್ಗೆ ಹಿಂದೂಗಳಿಗೆ ಒಂದು ಕಾನೂನು, ಅವ್ರಿಗೆ ಒಂದು ಕಾನೂನು. ಇದು ಕೇಂದ್ರ ಸರ್ಕಾರ ನೇರವಾಗಿಯೇ ಯಾವುದೇ ಅಭಿವೃದ್ಧಿ ಹಣ ಆಯಾ ಸ್ಪೆಸಿಫಿಕ್ ಯಾವ್ಯಾವ ಯೋಜನೆಗತೆ ಕೊಡ್ತದೆ. ಹಿಂಗೇನೋ ಇವ್ರಿಗೆ ಬೇಕಾಬಿಟ್ಟಿಯಾಗಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆದರೂ ಇನ್ನು ಜನರಲ್ ಫಂಡ್ ಏನು GST ಏನು ನಮ್ಮ ಪಾಲು ಬರ್ತದೆ, ಅದರಲ್ಲಿ ಇಂಥವೆಲ್ಲ ಮಾಡಿ ನಮ್ಮ ಕರ್ನಾಟಕವನ್ನು ಸಾಲದ ಸೂಲಿಗೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ತೊಗೊಂಡು ಹೋಗಿದೆ. ಸರ್, JP ನಡ್ಡಾ ಅವ್ರನ್ನ ಭೇಟಿ